ಒಡೆಯನೂ ರಕ್ಷಕನೂ ಆಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಬನ್ನಿ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ ವಚನ 4. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಮಯಗಳಲ್ಲಿ ನಾವು ಕ್ರಿಸ್ತನ ಮುಂದೆ ಹೋಗಿ ಬೇಡುವುದನ್ನ ನಿಲ್ಲಿಸುತ್ತೇವೆ ಅಥವಾ ಕಡಿಮೆ ಮಾಡುತ್ತೇವೆ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೋಸ್ಕರವಾಗಿ ತೆರೆಯುವುದು ಎಂಬುದಾಗಿ. ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಕ್ರಿಸ್ತನ ಹತ್ರ ಹೋಗಿ ಬೇಡುವುದನ್ನು ನಾವು ಕಲಿಯಬೇಕು. ಬೇಡಿಕೊಳ್ಳುವಂತಹ ಪ್ರತಿ ಮನುಷ್ಯನು ಆತನು ತನ್ನ ಜೀವಿತದಲ್ಲಿ ಪಡ್ಕೊಳ್ಳುತ್ತಾನೆ. ಒಂದು ವೇಳೆ ನಾವು ಬೇಡದೆ ಹೋದ್ರೆ ಕ್ರಿಸ್ತನು ನಮಗೆ ಅನುಗ್ರಹಿಸುವುದಿಲ್ಲ. ನಾವು ಬೇಡುವಾಗ ಕ್ರಿಸ್ತನು ನಮಗೆ ಅನುಗ್ರಹಿಸಿಕೊಡುತ್ತಾನೆ. ನಮ್ಮ ಜೀವಿತಕ್ಕಾಗಿ ಅನೇಕರು ಒಂದು ಒಳ್ಳೆಯ ಕೆಲಸಕ್ಕಾಗಿಯೋ ಅಥವಾ ಅವರ ಜೀವಿತದಲ್ಲಿ ಒಂದು ಉತ್ತಮವಾದಂಥ ಆರೋಗ್ಯಕ್ಕಾಗಿಯೋ ಮತ್ತೆ ಅವರ ಜೀವಿತದಲ್ಲಿ ಉತ್ತಮ ಒಂದು ಒಳ್ಳೆಯ ಒಂದು ಮ್ಯಾರೇಜ್ ವಿಷಯದಲ್ಲಿಯೋ ಅಥವಾ ಕೆಲವರು ಸಾಲಗಳ ವಿಷಯದಲ್ಲಿಯೋ ನರಳುತ್ತಾ ಇರ್ತಾರೆ. ಅಯ್ಯೋ, ಇಷ್ಟು ವರ್ಷಗಳಾಯಿತು, ನನಗೆ ಕೆಲಸ ಇಲ್ಲ, ನನಗಿಷ್ಟು ವಯಸ್ಸಾಯಿತು, ನನಗೆ ಮದುವೆ ಆಗಲಿಲ್ಲ, ಅಯ್ಯೋ ಇಷ್ಟು ದಿನಗಳಾದರೂ ನನ್ನ ರೋಗ ವಾಸಿಯಾಗಲಿಲ್ಲ, ಏನು ಮಾಡೋದು ಎಂಬುದಾಗಿ ಅವರು ಕೊರಗುತ್ತಾ ಇರ್ತಾರೆ. ಆದರೆ ಎಲ್ಲ ಸ್ನೇಹಿತರ ಮುಂದೆ ಹಂಚಿಕೊಳ್ಳುತ್ತಾರೆ. ಆದರೆ ಆ ಸಮಸ್ಯೆ, ಆ ಅಗತ್ಯಗಳಿಗಾಗಿ, ಅವರಿಗೆ ಬೇಕಾಗಿರುವಂತ ಆ ವಿಷಯಗಳಿಗಾಗಿ ಅವರು ಹೋಗಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವುದನ್ನ ಮರ್ತೋಗ್ಬಿಡ್ತಾರೆ. ಕ್ರಿಸ್ತನ ಸನ್ನಿಧಿಯಲ್ಲಿ ಮೊರೆ ಇಡುವುದನ್ನ ಮರೆಯುತ್ತಾರೆ. ಕ್ರಿಸ್ತನ ಸಮ್ಮುಖದಲ್ಲಿ ಬೇಡುವುದನ್ನ ಬಿಟ್ಟು ಬಿಡುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಹೇಳ್ತಾನೆ, ಕೀರ್ತನೆ 34:4ನೇ ವಚನದಲ್ಲಿ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಂಡೆನು, ಬೇಡಿಕೊಳ್ಳಲು ಆತನು ನನಗೆ ಸದುತ್ತರವನ್ನು ಕೊಟ್ಟು ಎಲ್ಲ ತರದ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ ಹೇಳುತ್ತಾನೆ. ದಾವೀದನು ಬೇಡಿದನು, ಆತನ ಪ್ರಾರ್ಥನೆಯನ್ನು ದೇವರು ಕೇಳಿದನು, ಆತನ ಎಲ್ಲಾ ಭೀತಿಯಿಂದ ಬಿಡಿಸಿದ ದೇವರು. ನೀನು ಪ್ರಾರ್ಥನೆ ಮಾಡು, ನೀನು ಬೇಡಿಕೋ, ನೀನು ಮೊಣಕಾಲಾಕು, ದೇವರು ನಿನ್ನ ಪ್ರಾರ್ಥನೆಯೂ ಕೇಳುತ್ತಾನೆ. ನಿನಗಿರುವಂಥ ಸಮಸ್ಯೆ, ನಿನಗಿರುವಂಥ ಹೋರಾಟ, ನಿನಗಿರುವಂಥ ಪ್ರತಿಯೊಂದು ಚಿಂತೆ, ನಿನಗಿರುವಂಥ ಸಾಲ, ನಿನಗಿರುವಂಥ ರೋಗದಿಂದ ಆತನು ಬಿಡುಗಡೆ ಕೊಟ್ಟು ನಿನ್ನನ್ನು ನಡೆಸುವ ದೇವರಾಗಿದ್ದಾನೆ. ದಾವೀದನ ಪ್ರಾರ್ಥನೆ ಕೇಳಿದ್ದಾನೆ, ನಿನ್ನ ಪ್ರಾರ್ಥನೆ ಕೇಳುತ್ತಾನೆ. ಆಮೇನ್, ಹಲ್ಲೆಲೂಯ. ಪ್ರಾರ್ಥನೆ ಮಾಡೋಣವಾ? ಪರಲೋಕದ ದೇವರೇ, ಭೂಮಂಡಲದಿಂದ ಪ್ರಾರ್ಥಿಸುವ ಪ್ರತಿ ನರಮನುಷ್ಯನ ಪ್ರಾರ್ಥನೆ ಕೇಳುವ ನೀನು, ಇವತ್ತು ಕರ್ತನೆ ಈ ವಿಡಿಯೋವನ್ನ ನೋಡುತ್ತಿರುವಂತ ಆ ಮಗುವಿನ ಪ್ರಾರ್ಥನೆಯನ್ನ ನೀನು ಲಾಲಿಸು. ಆತನಿಗಿರುವಂತ ಎಲ್ಲಾ ಹೋರಾಟಗಳಿಂದ ನೀನೇ ಬಿಡುಗಡೆ ಕೊಡು ಸ್ವಾಮಿ.
ನೀನೇ ಬಿಡುಗಡೆ ಕೊಟ್ಟು ಅವರನ್ನ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಜರೇಯನಾದ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.